ಒಂದು ವಿವಿಧ ಸಮಸ್ಯೆಗಳು ಬಗೆಹರಿಸಿಕೊಂಡು ನಾವು ಸಲ್ಲಿಸ್ತಾ ಇದ್ದೀವಿ. ಆ ಮನವಿ ಇವತ್ತಿನಿಂದಲೇ ಕೆಲವೊಂದಿಷ್ಟು ನಾವು ಮಾಡ್ತಾ ಇದ್ದೀವಿ. ಮಾನ್ಯ ಈ ಮೂಲಕ ನಮ್ಮಲ್ಲಿ ಭಾರತೀಯ ಕ್ರಾಂತಿಕಾರಿ ಸೇನೆ ಜಿಲ್ಲಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಯಲಬುರ್ಗಾ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಈ ಮೂಲಕ ಮೇಲೆ ತಿಳಿಸಿದ ವಿಷಯದ ಮೇಲೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದರೆ ಯಲಬುರ್ಗಾ ತಾಲೂಕುಗಳಲ್ಲಿ ವಿಂಡ್ ಪವರ್ ಮತ್ತು ಸೋಲಾರ್ ಪವರ್ ಕಂಪನಿಗಳಿಂದ ರೈತರಿಗೆ ಮೋಸ ಮಾಡುವ ಉದ್ದೇಶದಿಂದ ಈ ಕಂಪನಿಗಳು ಮಧ್ಯವರ್ತಿಗಳನ್ನು ನೇಮಿಸಿಕೊಂಡು ರೈತರ ಫಲವತ್ತಾದ ಭೂಮಿಗಳನ್ನು ಕಬಳಿಸಿ ಮತ್ತು ಪ್ಲಾಂಟ್ಗಳನ್ನು ನಿರ್ಮಿಸುತ್ತಿದ್ದು ಅದಕ್ಕೆ ತಮ್ಮ ಇಲಾಖೆಯಿಂದ ತನಿಖೆ ಮಾಡಿ ಆರೋಪಿಗಳಿಗೆ ಕಾನೂನು ಮೊದಲನೇ ಮಾಡಿ. ಅದೇ ರೀತಿಯಾಗಿ ಸರ್ಕಾರಿ ಕೆರೆಯ ಪ್ರದೇಶ ಗಾಂವಟಾಣ ಪರಂಪೋ ಭೂಮಿಗಳನ್ನು ಇನ್ನೂ ಮುಂತಾದ ಸರ್ಕಾರಿ ಭೂಮಿಗಳನ್ನು ಹಣದ ಕೈಗಳು ಸೋಲಾರ್ ಪವರ್ ಕಂಪನಿಯ ಪರವಾಗಿ ಕೆಲಸ ಮಾಡುತ್ತಿವೆ ಎಂಬ ಆರೋಪಗಳು ಕೇಳಿ ಬಂದಿದ್ದು ಸರ್ಕಾರಿ ಭೂಮಿಗಳನ್ನು ರಕ್ಷಿಸಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ FID ಇಂದ ರೈತರಿಗೆ ಅನುಕೂಲವಿದೆ, ಆದರೆ ಸರಿಯಾದ ಮಾಹಿತಿ ಸಿಗದೆ ರೈತರು ಅನಕ್ಷರಸ್ಥರಾಗಿರುವುದರಿಂದ ಅನಕ್ಷರಸ್ಥರಾದ ಕಾರಣ ಈ ಎಲ್ಲ ಭೂಮಿಗಳನ್ನು FID ಮಾಡಿಸದೆ ಇರುವುದರಿಂದ ಹೆಸರಿನಲ್ಲಿ ಕೋತಿ ವಿಳಾಸ ಮಾಡಿಸಿಕೊಳ್ಳಲು ಜಂಟಿಯಾಗಿ ವ್ಯವಸಾಯ ಮಾಡುತ್ತಿದ್ದಾರೆ. ಕೆಲವರು ಹೆಸರುಗಳು ಪಹಣಿಯಲ್ಲಿ ಸೇರ್ಪಡೆಯಾಗಿರುವುದಿಲ್ಲ, ಆದ್ದರಿಂದ ರೈತರಿಗೆ ತೊಂದರೆಯಾಗುತ್ತಿದೆ. ದಯವಿಟ್ಟು ಅಧಿಕಾರಿಗಳು ಇವರಿಗೆ ಸಹಾಯ ಮಾಡಿ ರೈತರ ಭೂಮಿಗಳಲ್ಲಿ ಅವರು ಉಳಿಮೆ ಮಾಡಲು ಕಷ್ಟವಾಗುತ್ತಿದೆ, ಅದನ್ನು ತಾವು ಪರಿಹರಿಸಬೇಕೆಂದೇಳಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಕುಟುಂಬ ಮತ್ತು ಯಲಬುರ್ಗಾ ತಾಲೂಕಿನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದೆ. ಇದರಿಂದ ಬಹಳಷ್ಟು ಕುಟುಂಬಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಮದ್ಯ ಸೇವನೆ ಮಾಡಿದ ವ್ಯಕ್ತಿಗಳು ತಮ್ಮ ಮನೆಯ ಹೆಂಡತಿಯರನ್ನು ಬಡಿಯುವ ವಲಸು ಶಬ್ದಗಳಿಂದ ಬಡಿಯುವುದು ಮಾಡುತ್ತಿದ್ದು ಇಂತಹ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ತೊಂದರೆಯಾಗುತ್ತಿರುವುದರಿಂದ ಮದ್ಯ ಮಾರಾಟ ಮಾಡುವವರ ಮೇಲೆ ಕ್ರಮ ಜರುಗಿಸುತ್ತಿದೆ. ಅದೇ ರೀತಿಯಾಗಿ ಬಡವರ ಪಡಿತರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದು ಇದು ಪ್ರತಿ ಗ್ರಾಮದಲ್ಲಿ ನಡೆಯುತ್ತಿದ್ದು ಈ ಅಕ್ರಮದಲ್ಲಿ ಭಾಗಿಯಾದವರನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸುತ್ತೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲಾದ್ಯಂತ ಅಕ್ರಮ ಪಡಿತರ ಅಕ್ಕಿಯನ್ನು ಸರಬರಾಜು ಮಾಡುವವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಯಲಬುರ್ಗಾ ತಾಲೂಕು ಮತ್ತು ಕುಟುಂಬ ತಾಲೂಕುಗಳಲ್ಲಿ ವಿಂಡ್ ಪವರ್ ಕಂಪನಿಗಳು ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಭೂಮಿಗಳನ್ನು ಕಬಳಿಸುತ್ತಿದ್ದು ಅಂಥವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ತಮ್ಮಲ್ಲಿ ವಿನಂತಿ ಮಾಡಿ. ಅದೇ ರೀತಿಯಾಗಿ ಕುಟುಂಬ ಸಮೀಪದಲ್ಲಿ ನಿರ್ಮಿಸುವ ಕ್ಲಸ್ಟರ್ ಫ್ಯಾಕ್ಟರಿ ಅಂದರೆ ಬೊಂಬೆ ಫ್ಯಾಕ್ಟರಿಯಲ್ಲಿ ನಿರುದ್ಯೋಗಿ ಯುವಕರು ಈಗಾಗಲೇ ಸಂದರ್ಶನ ನೀಡಿದ್ದು ಅವರ ಪ್ರಕಾರವಾಗಿ ಉದ್ಯೋಗವನ್ನು ನೀಡಬೇಕು ಅವರಲ್ಲಿ ಕೇಳಿಕೊಳ್ಳುತ್ತಾರೆ. ಅದೇ ರೀತಿಯಾಗಿ ನಿರುದ್ಯೋಗಿ ಯುವಕರು ಕ್ರಿಕೆಟ್ ಬೆಟ್ಟಿಂಗ್, ಆನ್ಲೈನ್ ಬೆಟ್ಟಿಂಗ್, ಮನಿ ಲ್ಯಾಂಡಿಂಗ್ ಬೆಟ್ಟಿಂಗ್ ಮತ್ತು ಡಬ್ಬಿಂಗ್ ದಂಧೆಯಲ್ಲಿ ತೊಡಗಿದ್ದ ಬೆಟ್ಟಿಂಗ್ ಟೆಕ್ಕಿಗಳಿಂದ ಬಹಳಷ್ಟು ಮೋಸ ಹೋಗಿದ್ದಾರೆ. ಆದ್ದರಿಂದ ಅವರ ವಿರುದ್ಧ ಕಾನೂನು ಜರುಗಿಸಿ ಮೋಸ ಹೋದ ಜನರ ಹಣವನ್ನು ಅವರಿಗೆ ಮರಳಿ ಸಿಗುವಂತೆ ಮಾಡಬೇಕಂತ ಹೇಳಿದರು. ಕುಕನೂರು, ಯಲಬುರ್ಗಾ, ಗಂಗಾವತಿ, ಕುಷ್ಟಗಿ ತಾಲೂಕಿನಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನರ ಅಕೌಂಟ್ಗಳು ಲಾಕ್ ಮಾಡಿದ್ದು ಸಾರ್ವಜನಿಕರು ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ. ತಕ್ಷಣ ಕಾನೂನು ಕ್ರಮ ಪ್ರಕಾರ ಅಕೌಂಟ್ ಚಲಾವಣೆ ಬರಲಾಗಿದೆ ಮತ್ತು ತಪ್ಪಿಸುವುದರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಈ